ಮಾಡ್ರಿ ವಿದ್ಯಾರ್ಥಿಗಳೇ, ಲೆಕ್ಕ ಮಾಡ್ರಿ. ಇದನ್ನು ಹೆಂಗೆ ಹಚ್ಚೋದು ಅನ್ನೋದು ಹೇಳತ್ತಂದ ನಾನು ನೀವು. ಇದನ್ನು ಹೆಂಗೆ ಹಚ್ಕೋಬೇಕು ಅದನ್ನು ನೀವು ತಿಳ್ಕೊಬೇಕು. ಅಷ್ಟು ಭಾಗ್ಯ ಅವೆಲ್ಲ ಮತಗಳನ್ನು ಹಚ್ಕೊಂಡು ಕೂಡಿಸ್ಬಿಟ್ರೆ ನಿಮಗೆ ಬಂದುಬಿಡ್ತದೆ. ಹೆಂಗೆ ಹಚ್ಚೋದು ತೋರಿಸ್ತದೆ. ಇಲ್ಲಿ ಏನು ಹೇಳ್ಯಾನ, ಫಸ್ಟ್ ನೀವು ಮಾಡೋದಾದ ಕೂಡಲೇ ನೋಡ್ರಿ, ನಾ ಚಂದ ತಿಳಿಸಿ ಹೇಳ್ತಾನು. 3 ಹೆಕ್ಟೋಲೀಟರ್ ಇದು ದ್ರವದ ಮಾನ. ಇದು ಯಾವ್ದ್ರದ್ದು? ದ್ರವದ ಮಾನ. ಇದು ಇದನ್ನು ಹೆಂಗೆ ಹಚ್ಚಿ ಕೂಡಿಸ್ಬೇಕು, ಎದರಾಗ ಕೇಳಿ ನೀವು ಅದರಾಗೆ ಉತ್ತರ ತೆಗಿಬೇಕಾಗ್ತದೆ. ಅದನ್ನು ಹೆಂಗೆ ತೆಗೀದು ಅನ್ನೋದು ನಾನು ತೋರಿಸ್ತೀನಿ. ಏನು ಹೇಳ್ತಾ ನಾವು ಫಸ್ಟ್ 3 ಹೆಕ್ಟೋಲೀಟರ್ ಇದು ನೋಡ್ರಿ. ಹೆಕ್ಟೋಲೀಟರ್ ಇಲ್ಲಿ 3 ಹೆಕ್ಟೋಲೀಟರ್ ಇದು ನೀವು ಇಷ್ಟೇ ಹಾಕಬೇಕು, ಏನು ಸಂಬಂಧ ಇಲ್ಲ. ಎಲ್ಲಿ ತನಕ ನಮಗೆ ಅವಶ್ಯದ ಅಲ್ಲಿ ತನಕ ಅದಷ್ಟೇ ತಕ್ಕೊಳ್ಳೋದು. 21,500 ಮಿಲಿ ಲೀಟರ್ ನೋಡ್ರಿ. ಎಷ್ಟು? 21,500 ಮಿಲಿ ಲೀಟರ್. 21,000 ಇದು ನೋಡ್ರಿ ಹೆಂಗೆ ಹಾಕೋದು. 21,500 ಮಿಲಿ. 4 ಲೀಟರ್. 4 ಲೀಟ್ರ್ ಇಲ್ಲಿ ಹಾಕ್ತು. 4 ಲೀಟರ್ ಆದಿಂದ 50 ಮಿಲಿ ಲೀಟರ್ ಇದು ನೋಡಿ. 50 ಮಿಲಿ ಲೀಟರ್ ಹೆಂಗೆ ಇರಲಿ ಅದು. 300 ಮಿಲಿ ಲೀಟರ್ ಬೇಕಾದಷ್ಟು ಕೊಡುವಲ್ಲಕ ನೋಡಿ. 300 ಮಿಲಿ ಲೀಟರ್. 5 ಲೀಟರ್ ನಿಮ್ಗೆ ಹಚ್ಚಲಿಕ್ಕೆ ಬರಲಿ ಅಂತ ಮಾಡ್ಯಾರ ಅವ್ರು. 5 ಲೀಟರ್. 450 ಮಿಲಿ ಲೀಟರ್. 450 ಮಿಲಿ ಲೀಟರ್ ನೋಡ್ರಿ. ಎಷ್ಟು ಹಿಂದೆ ಸರಿತ್ ನೋಡ್ರಿ. ಇಲ್ಲಿ 3 ಸ್ಥಾನ ಸರಿತ್. ಇವುಗಳನ್ನ ಕೂಡಿಸ್ರಿ ಕರೆಕ್ಟ್. ಪೂಜೆ. ಆಮೇಲೆ 5 5 10. ಆಮೇಲೆ 4 1 3 7 8 1 5 13. 6 1 4 10 11. 2 1 3. 3ಕ್ಕೆ 3. ಉತ್ತರ ಏನು ಹೇಳ್ಯಾರ ಅವರು? ಇವುಗಳ ಮೊತ್ತ ವಿಚಾರ ಮಾಡೋದು. 331.3 ಲೀಟರ್ ಅಂತಾರ ಅವರು. ಲೀಟರ್ 331.3 ಲೀಟರ್. 331.3 ಲೀಟರ್. ಉತ್ತರ ಯಾವ್ದಾಗ್ತದ ನೋಡ್ರಿ. ಇಲ್ಲಿ ಕರೆಕ್ಟ್ ಬರ್ಬೇಕಾದ್ರೆ ಲೀಟರ್ದಾಗ ಬರಿಬೇಕು ಅಂತಂದ್ರೆ ನೋಡ್ರಿ. ಲೀಟರ್ದಾಗ ಬರಿಬೇಕಂದ್ರೆ ಏನಾಗ್ತದ ನೋಡ್ರಿ. ಇಲ್ಲಿ ಪಾಯಿಂಟ್ ಲೀಟರ್ದಾಗ ಬರೆದ್ರೆ ಹಿಂಗೆ ಬರ್ಬೇಕು. 331.3 ಬರಬೇಕು. ಬಂದದ. ಅದೇ ಉತ್ತರ ಕರೆಕ್ಟ್ ಆಗ್ತದೆ. 3,313 ಸೆಂಟಿಲೀಟರ್. 3,313 ಆಗೋದಿಲ್ಲ. ಮುಂದೊಂದು 0 ಬಂತೀವಿ. ಸೆಂಟಿಲೀಟರ್ ಉತ್ತರ ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಮಾಡ್ಕೊಳ್ಳೋದು ಅದರ ಬಗ್ಗೆ ನೀವು ತಿಳ್ಕೊಬೇಕು. ಹೆಂಗೆ ಅದನ್ನು ಕೂಡಿಸ್ಬೇಕು, ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಬೇಕು ನೀವು. ನಾ ಹೇಳೋದು ಅರ್ಥ ಆತಲ್ಲ ನಿಮಗೆ? ಆಮೇಲೆ ಈಗ ನಾವು ಉತ್ತರ ಹೆಂಗೆ ರಿಜೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಲೀಟ್ರದಾಗ ಬರೀದಿ ಅಂತಂದಾಗ ಲೀಟ್ರ್ ಕೈ ಹಚ್ಚ್ರಿ. ಪಾಯಿಂಟ್ ಲೀಟ್ರ್ 331 3 ಲೀಟರ್ ಇದು ಕರೆಕ್ಟ್ ತೋರಿಸ್ತು. ಇದನ್ನು ನೋಡಿ. ಇದನ್ನು ನಾವು ಚೆಕ್ ಮಾಡೋದಲ್ಲ. 3,313 ಸೆಂಟಿಲೀಟರ್. ಸೆಂಟಿಲೀಟರ್ ಇಲ್ಲಿ ಅದ ನೋಡ್ರಿ. 3,003 ಇಲ್ಲಿ 33,130 ಆಗ್ತದೆ. ಇನ್ನೂ ಒಂದು 0 ಬರ್ಬೇಕಾಗಿತ್ತು. ಅದಕ್ಕೆ ತಪ್ಪು ತೆಗೆದು ಗುರ್ತಾಗಬೇಕು ಮೊದಲು. ಅಂದ್ರೆ ಲೆಕ್ಕ ಬರ್ತಾವ. ಇದು ಸೆಂಟಿಲೀಟರ್ ಆಗ್ಬೇಕಾದ್ರೆ ಇನ್ನೂ ಒಂದು 0 ಬರ್ಬೇಕು ನೋಡ್ರಿ. ಬರ್ಬೇಕಿಲ್ಲ. ಸೆಂಟಿಲೀಟರ್ ಸ್ಥಾನದಾಗ ಒಂದು 0 ಅದ. ಈ 0 ಇಲ್ಲ ಅಂದ್ರೆ ಇದು ಉತ್ತರ ತಪ್ಪು. 331.30 ಮಿಲಿ ಲೀಟರ್ ನೋಡು. 331.30 ಮಿಲಿ ಲೀಟರ್ ಆಗ್ಬೇಕಾದ್ರೆ ಇನ್ನೂ ಒಂದು 0 ಬರಬೇಕು. ಅಂದರೆ ಇದು ಮಿಲಿ ಲೀಟರ್ ಅಂತ ಬರೀಬೇಕು. ಪ್ರಶ್ನೆಗಳನ್ನು ತಿಳಿಸಿ ಹೇಳುವಾಗ ಉತ್ತರವನ್ನು ನಾನು ಹೆಂಗೆ ತಿಳಿಸಿ ಹೇಳ್ತೀನಿ ನೀವು ನೋಡಿದರೆ ಡೆಫಿನೆಟ್ಲಿ ಈ ಉತ್ತರ ಬಡ ಹಾಕ್ಲಿಕ್ಕೆ ಬರ್ತಾವೆ ನೋಡ್ರಿ. ಇದೊಂದು ನೋಡಿ. 33.13 ಲೀಟರ್ ನೋಡಿ. 331 ಲೀಟರ್ ಅದ. ಅದು 331 ಲೀಟರ್ ಅದ. ಇಲ್ಲಿ 33 ಅದ. ಅಂದ್ರೆ ಏನು ಮಾಡಿ ಅಂದಿದ್ದಾನ 33.13 ಅಂದ್ರೆ ಅದನ್ನು ಎದ್ರಾಗ ಹೇಳಂದ್ರೆ ಡೆಕಾ ಲೀಟ್ರದಾಗ ಹೇಳ್ತಾನೆ ಅದನ್ನು. ಇಲ್ಲಿ ಡೆಕಾ ಲೀಟರ್ ಅಂತ ಬರ್ದಿದ್ರೆ ಉತ್ತರ ಕರೆಕ್ಟ್ ಆಗ್ತೈತೆ. ಡೆಕಾ ಲೀಟ್ರಕ್ಕೆ 33 ಆಗ್ತದೆ.
33.13 ಡೆಕಾ ಲೀಟರ್ ಅಂತ ಹಾಕಿದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಅಂದ್ರೆ 331.3 ಲೀಟರ್ ಕರೆಕ್ಟ್. ಉತ್ತರ ಸಂಖ್ಯೆ ಯಾವುದು? ಎ. ಒಂದು ಕೊಟ್ಟನು ಮಾಡ್ರಿ ನೋಡ್ರಿ, ಅವೆಲ್ಲ ಸರಿಯಾಗಿ ತುಂಬ್ರಿ. ಅವೆಲ್ಲ ಪ್ರತಿಯೊಂದ್ರ ಉತ್ತರ ತಪ್ಪು ಹಿಡಿಲಿಕ್ಕೆ ಬರ್ಬೇಕು ನಿಮಗೆ. ಈ ಸೆಂಟಿಲೀಟರ್ ಬರಿಬೇಕಾಗಿತ್ತಂದ್ರೆ ಏನು ಬರೋದ್ರೆ ಸೆಂಟಿಲೀಟರ್ ಆಗ್ತದ ಅದನ್ನು ತಿಳ್ಕೊಬೇಕು ಮೊದಲು. ಅಂದ್ರೆ ನಿಮ್ಮ ಗಣಿತಗಳು ತಿಳ್ತಾವ. ನೋಡ್ರಿ, ಮಿಲಿ ಲೀಟರ್ದಾಗ ಬರಿಬೇಕಾದ್ರೆ ಏನು ಬರಿಬೇಕಾಯ್ತು? ಮಿಲಿ ಲೀಟರ್ ಎಲ್ಲದ ಇಲ್ಲದ. ಮಿಲಿ ಲೀಟರ್ಗೆ ಏನದ ನೋಡ್ರಿ, ಟೋಟಲ್ ಮಿಲಿ ಲೀಟರ್ 33,000 ಇದು ಬಿಡಿ 10, 100, 1000, 10,000, ಲಕ್ಷ 3,31,300. 3,31,300 ಬರ್ದಿದ್ರೆ ಮಿಲಿ ಲೀಟರ್ ಆಗ್ತೈತಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತದೆ ನಾನು. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದು. ಆಮೇಲೆ ಇದಕ್ಕೆ ಬರ್ರಿ, ಈಗ ಸೆಂಟಿಲೀಟರ್ದಾಗ ಉತ್ತರ ಬರಿಬೇಕಾಗ್ಯದ. ಸೆಂಟಿಲೀಟರ್ಗೆ ಹೋಗ್ರಿ, ಇಲ್ಲಿ ಬಂದಾಗ ಏನಾಗ್ತದ? ಬಿಡಿ 10, 100, 1000, 10,000. 33,130 ಸೆಂಟಿಲೀಟರ್. 33,130 ಇಲ್ಲ, ತಪ್ಪೇ ಅದು. ಅದನ್ನು ನೀವು ಕಂಡು ಹಿಡಿಲಿಕ್ಕೆ ಬರಬೇಕು, ಅಂದ್ರೆ ಗಣಿತಗಳು ಬರ್ತಾವೆ. ಆಮೇಲೆ ಇದನ್ನು ನೋಡಿ, ಇದು ಏನದ? ಲೀಟರ್ ಅಂತ. ಲೀಟರ್ದಾಗ ನೀವು ಹಾಕಿದ್ರೆ 331 ಲೀಟರ್ ಅದ, ಇಲ್ಲಿ 33 ಅದ. ಇಲ್ಲೇ ತಪ್ಪು ತೆಗೆದು ಬಿಡ್ಬೋದು. ಈಗ 331.3 ಲೀಟರ್, 331 ಇದು ಲೀಟರ್ ಆಯ್ತು. ಇದು ಮ್ಯಾಲಿಂದ ಏನದ? ಡೆಸಿಲ್ ಲೀಟರ್ ಆಯ್ತು. ಹಿಂಗೆ ತಿಳ್ಕೊಬೇಕು. ಉತ್ತರ ತಪ್ಪು ತೆಗೆದು ಕಂಡು ಬಂತ ಹಿಡಿದ್ರಿ ನಿಮ್ಗೆ ಉತ್ತರ ಬಂದನೆ. ಆ ಲೆಕ್ಕ ಮಾಡ್ರಿ. ಮುಂದೆ 4,525 ಮಿಲಿ ಲೀಟರ್ ಬರಿಬೇಕಾಗ್ಯದ. ಹಚ್ಚಿರಿ ಸ್ಥಾನದಲ್ಲಿ. ಓಕೆ ಮಾಡೋದಾಗ್ಯದ ನೋಡ್ರಿ. 4,500 ಹಿಂಗೆ ಹಚ್ಕೋತ ಹೋಗ್ಬೇಕು. 2, ಆಮೇಲೆ 5, 4. 4,525 ಮಿಲಿ ಲೀಟರ್ ಅಂದ್ರೆ 4.525 ಲೀಟರ್. ಲೀಟರ್ ಬರಿಬೇಕಾದ್ರೆ ಇಲ್ಲಿ ಪಾಯಿಂಟ್ ಹಾಕಿಬಿಡ್ರಿ ನಾವು. 4.525 ಲೀಟರ್, 4.525 ಲೀಟರ್ ಅಂತ ಬರಿಬೇಕು. ಆಮೇಲೆ ನಿಮಗೆ ಸೆಂಟಿಲೀಟರ್ದಾಗ ಬರಿಬೇಕಾದ್ರೆ 452 ಸೆಂಟಿಲೀಟರ್ ಅಂತ ಬರೆದಿರ್ಬೇಕು. 45.25 ಡೆಸಿಮೀಟರ್ ಅಂತ ಬರಿಬೇಕು. ಲೀಟರ್ ಬರಿಬೇಕಾದ್ರೆ ಏನು ಬರಿಬೇಕು? 4.525 ಬರೆದ್ರೆ ಅದು ಲೀಟರ್. ಈಗ ಸ್ಥಾನ ಬೆಲೆಗಳನ್ನು ಕೂಡಿಸೋಣ. ಎರಡನೇದು ಏನದ? 5 ಲೀಟರ್ ಅದ. 5 ಲೀಟರ್ 5 ಲೀಟರ್ ಆದ್ರಿಂದ 43 ಮಿಲಿ ಲೀಟರ್. 43 ಮಿಲಿ ಲೀಟರ್ ಆದ್ರಿಂದ 3,547 ಮಿಲಿ ಲೀಟರ್. 3,547 ಮಿಲಿ ಲೀಟರ್ ಆಯ್ತು. ಕೂಡ್ಸ್ರಿ. 7 3 10 15, 9 1 2 11, 1 11, 5 4 9 10 13. ನೋಡ್ರಿ, ಇದನ್ನ ಎದ್ರಾಗ ಹೆಂಗ? ಈಗ ಸೆಂಟಿಲೀಟರ್ದಾಗ ಬರಿಬೇಕಾಗ್ಯದ. ಸೆಂಟಿಲೀಟರ್ದಾಗ ಬರಿಬೇಕಾದ್ರೆ ನಾವೇನು ಮಾಡಬೇಕು? 1,311.5 ಬರೆದಿದ್ರೆ ಕರೆಕ್ಟ್. ನೋಡ್ರಿ ಬರ್ದಾರ. ಎದ್ರಾಗ ಬರಿಬೇಕಾದ್ರೆ ಸೆಂಟಿಲೀಟರ್ದಾಗ ಉತ್ತರ ಬರಬಾರ್ದಿಲ್ಲ. ಸೆಂಟಿಲೀಟರ್ದಾಗ ಬರಿಬೇಕಾದ್ರೆ ಹೆಂಗೆ ಬರಿಬೇಕು? 131 ಇಲ್ಲಿ ಸೆಂಟಿಲೀಟರ್ಗೆ ಏನು ಮಾಡಬೇಕು? ಇಲ್ಲಿ ಅಂದ್ರೆ 1,311.5 ಸೆಂಟಿಲೀಟರ್ ಆಗ್ತದೆ. ಇದು ಸೆಂಟಿಲೀಟರ್ದಾಗ ಉತ್ತರ ನಿಮಗೆ ಕಂಡು ಹಿಡಿಲಿಕ್ಕೆ ಬಂತು, ನಿಮಗೆ ಡೆಫಿನೆಟ್ಲಿ ಗಣಿತ ಬಂದು ಅಂತ ತಿಳ್ಕೊಂಡಿರು. ಇದು ಭಾಳ ಉದ್ದಾಳತೆ, ಮಾನ, ಮೂಲ, ಡೇಟ್ ಆಫ್ ಬರ್ತ್, ಆಮೇಲೆ ದಿನಾಂಕಗಳನ್ನು, ದಿವಸಗಳನ್ನು ಮತ್ತು ಕಿಲೋಗ್ರಾಮ್ಗಳನ್ನು ಇವುಗಳೆಲ್ಲ ಕಳೆದು ಕೂಡಿಸೋದೆಲ್ಲ ಇದೆ ಅನ್ನೋಕೆ ನಂಬರ್ದಾಗ ಬರ್ತಾವೆ. ಭಾಳ ಇಂಪಾರ್ಟೆಂಟ್ ಅನ್ನೋಕೆ ನಂಬರ್ ಇದು. ಇದು ಸಾಮಾನ್ಯ ಗಣಿತಗಳ ಬೇಸಿಕ್ ಅಭ್ಯಾಸ. ಇದು ಇವೆಲ್ಲ ಸಮಾಸ, ಸರಬಡ್ಡಿ, ಅವಧಿ, ದರ ಇವೆಲ್ಲ ಸೂತ್ರ, ಇಂಥವೆಲ್ಲ ಜನರಲ್ ಲೆಕ್ಕಗಳು. ಇವು ಆಪ್ಷನ್ಸ್ದಾಗ ನಿಮಗೆ 4 ಉತ್ತರಗಳು ಕೊಟ್ಟಿರ್ತಾನೆ. ಇದನ್ನು ಭಾಳ ಇಂಪಾರ್ಟೆಂಟ್ ಅದ ಇದು ಸಬ್ಜೆಕ್ಟ್. ಎಲ್ಲ ಡೆಕಾಮೀಟರ್, ನೀವು ಇದನ್ನೆಲ್ಲ ಮಿಲಿಮೀಟರ್ಗಳನ್ನು ಡೆಕಾಮೀಟರ್ಗಳಾಗಿ ಪರಿವರ್ತಿಸಿರಿ ಅಂತಂತ ಬಂದುಬಿಡುತ್ತೆ. ಸೈನ್ಸ್ ಸ್ಕೂಲ್ನಾಗ ಗ್ಯಾರಂಟಿ ಬೀಳ್ತಾವೆ ಇವು. ಈಗ ಇನ್ನು ಮಿಲಿ ಲೀಟರ್ ಬರಿಬೇಕಾದ್ರೆ ಏನು ಬರಿಬೇಕವ? ಬಿಡಿ 10, 100, 1000, 13,115 ಮಿಲಿ ಲೀಟರ್ ಅಂತ ಬರಿಬೇಕು. ನೋಡಿ, ಇಲ್ಲೇ ದಶಮಾಂಶ ಹಾಕಿ ಕೂತಾನೆ. ತಪ್ಪ.
ಆಮೇಲೆ ಈ ಕಡೆ 13,115 ಲೀಟರ್ 13,115 ಲೀಟರ್ ಬರಿಬಾರ್ದು, ಅಲ್ಲಿ ಮಿಲಿ ಲೀಟರ್ ಬರೆದಿದ್ರೆ ಕರೆಕ್ಟ್ ಆಗ್ತದೆ. ಹಂಗಾದ್ರೆ ಈಗ ಎದ್ರ ಕರೆಕ್ಟ್ ಆಗ್ತದೆ ನೋಡೋಣ. 13,115 ಲೀಟರ್, ಲೀಟರ್ಗೊಂದು ಮಾರ್ಕ್ ಹಾಕ್ರಿ ನೋಡ್ರಿ. 13,115 ಲೀಟರ್ ಅಂತ ಬರಿಬಹುದು. 13,115 ಲೀಟರ್, ಯಾಕೆ ಲೀಟರ್ ಸ್ಥಾನಕ್ಕೆ ಕರೆಕ್ಟ್ ಆತ ನೋಡಿ. 13 ಲೀಟರ್ 115 ಮಿಲಿ ಲೀಟರ್ ನೋಡಿ. 13 ಲೀಟರ್ ನಿಮ್ಮಲ್ಲಿ ಯಾಕೆ ತಿಳಿದದ ಅಂತ ತಿಳ್ಕೊಂಡನು. ಇಂಥ ಮಾದರಿಗಳನ್ನು ನೀವು ಒಂದು ಸ್ವಲ್ಪ ಇದನ್ನು ಏನು ಮಾಡಬೇಕು, ಹೆಚ್ಚು ರೂಢಿ ಮಾಡ್ಕೋಬೇಕು. ಮಾನಗಳು ನಿಮ್ಗೆ ಗೊತ್ತಾಗ ಯಾವುದೇ ಮಾನದಾಗ ಇದನ್ನು ಮಿಲಿ ಲೀಟರ್ ಬರೀರಿ ಅಂತಂದ್ರೆ ಬಿಡಿ 10, 100, 1000, 10,000, 13,115 ಮಿಲಿ ಲೀಟರ್ ಅಂತ ಬರೀಬೇಕು. ಸೆಂಟಿಲೀಟರ್ದಾಗ ಬರೀರಿ, ಇದು ನೋಡಿ ಇಲ್ಲಿ ಬಿಂದು ಕೊಡ್ಬೇಕಾಗ್ತದೆ. ಅಂದ್ರೆ 1,311.5 ಸೆಂಟಿಲೀಟರ್. ಡೆಸಿಲೀಟರ್ದಾಗ ಬರೀರಿ 131.15 ಡೆಸಿಲೀಟರ್. ಲೀಟರ್ದಾಗ ಬರೀರಿ 13,115 ಲೀಟರ್. ನಾ ಹೇಳೋದು ಅರ್ಥ ಆಯ್ತಲ್ಲ, ತಿಳಿದೋದಲ್ಲ ನಿಮಗೆ ನೋಡ್ರಿ. ನಾ ಹೆಂಗೆ ಹಾಕೀನಿ ಅನ್ನೋದು ತಿಳ್ಕೊಂಡು ಯಾವ ಮಾನಗಳನ್ನ ಹೆಂಗೆ ಬರಿಬೇಕು ಅನ್ನೋದು ಈಗ ಇನ್ನೊಂದ್ಸಲ ಇದು ಭಾಳ ಇಂಪಾರ್ಟೆಂಟ್ ಅದ ನಿಮಗೆ ತಿಳಿಸಿ ಹೇಳ್ತಾನೆ. ಇದನ್ನ ಮಿಲಿ ಲೀಟರ್ದಾಗ ಬರೀರಿ, ಇದರ ಮೊತ್ತನ ಮಿಲಿ ಲೀಟರ್ದಾಗ ಬರೀರಿ ಅಂತಂದ್ರೆ ನೋಡ್ರಿ, ಮಿಲಿ ಲೀಟರ್ ಸ್ಥಾನ ಇಲ್ಲ. ಬಿಡಿ 10, 100, 1000, 10,000, ಲಕ್ಷ 3,31,300 ಮಿಲಿ ಲೀಟರ್ ಅಂತ ಬರ್ದಿರ್ಬೋದು. ಬರ್ದಿಲ್ಲ, ಒಂದು ಸೊನ್ನೆ ಕಡಿಮೆ. ಸೆಂಟಿಲೀಟರ್ದಾಗ ಬರೀರಿ, ಆಯ್ತು. ಸೆಂಟಿಲೀಟರ್ದಾಗ ಬರೀರಿ ಅಂದ್ರೆ ಏನು ಮಾಡ್ಬೇಕು, ಒಂದು ಸೊನ್ನೆ ತೆಗಿಬೇಕು. 33,130, 33,100 ಇದಂತೂ ಹೋಗ್ಯದೆ. 33,130 ಇಲ್ಲೊಂದು ಸೊನ್ನೆ ಬರೀಬೇಕಾಗಿತ್ತು, ಬರೋದಿಲ್ಲ, ಇದು ರಾಂಗ್. ಅದಕ್ಕೆ ನಿಮ್ಗೆ ಹೇಳು, ಇಲ್ಲಿ ಮುಂದಿನ ಸೊನ್ನೆಗಳನ್ನು ತೆಗೆದು ಬರ್ದಾನ. ಇಲ್ಲಿ ಮುಂದೆ ಸೊನ್ನೆ ತೆಗೆದು 331.3 ಲೀಟರ್ ಉತ್ತರ ಆಗ್ತದ. ನೀವು ಭಾಳ ಚೆನ್ನಾಗಿ ತಿಳ್ಕೊಂಡು ಫೇರ್ದಾಗ ಬರ್ಕೊಡ್ರಿ. ಮುಂದಿನ ಗಣಿತಗಳು ಮೈನಸ್ ಅದು ಬರ್ತಾವ, ಹುಷಾರ್ಲೆ ಮಾಡ್ರಿ.